ಏನು ಅವ್ರಿಗೆ ಒಂದು ಕಾಂಗ್ರೆಸ್ನಿಗೆ ಅಧಿಕಾರ ವಂಚಿತರಾಗ್ಬಿಟ್ಟಾರೆ. ಸುಮಾರು 50-60 ವರ್ಷ ಆಳಿದ್ದ ಅವರೇ ಈ ದೇಶನ. ನೀವೇನು ಸ್ವಾತಂತ್ರ್ಯಕ್ಕೆ ಹೋರಾಡಿರಿ ಏನು? ನಾವೇನು ಹೋರಾಡೇನ್ರಿ 70 ವರ್ಷದವರು? ನಮ್ಮ ತಾತಗಳು ಹೋರಾಡಿರ್ತಾರೆ. ಬರೀ ನೀವು ಕಾಂಗ್ರೆಸ್ನ ಒಂದೋ ಹೋರಾಡಿರ. ಮನಮೋಹನ್ ಸಿಂಗ್ 10 ವರ್ಷ ಆಳಿದ್ರಲ್ಲ, ಬಹುಮತ ಇತ್ತ ನಿಮ್ಮ ಪಕ್ಷಕ್ಕೆ? ಕೇವಲ 160 ಇತ್ತು ನಿಮಗೆ. ಎಲ್ಲರೂ ಸೇರ್ಕೊಂಡು UPA ಮಾಡಿದರು. ನೀವು ಮಾಡಿದಾಗ ಸರಿ, ಮೋದಿ ಮಾಡಿದಾಗ ತಪ್ಪು. ಅಚೀವ್ಮೆಂಟ್ ಆಫ್ ಮೋದಿ. ನಾನು ಸ್ವಲ್ಪ ಬರಬೇಕಾಗಿತ್ತು. ವಿದೇಶಿ ಕೈವಾಡ ಇದೆ ಅಂತೇಳಿ ಎಲ್ಲ ಪೇಪರಲ್ಲಿ ಕೂಡ ಬಂತು. ಮಾರಣ ಹೋಮ ನಡೀತಾ ಇದೆ. ಒಬ್ಬ ನಾಯಕರು ಮಾತಾಡ್ತಿಲ್ಲ, ಒಂದು ಪ್ರತಿಭಟನೆ ಇಲ್ಲ. ಎಂಥದ್ದಿದು? ನಮ್ಮ ಜನರಿ ವಂಶ ಪಾರಂಪರೆ, ಎಲ್ಲ ಪಕ್ಷದಲ್ಲಿ ವಂಶ ಪಾರಂಪರೆ, ಅದಂತೂ ಸಾಧ್ಯನೇ ಇಲ್ಲ ಬಿಡಿ. ಅದು ಮೋದಿ ಒಂದು ಸಾಧ್ಯ, ಯಾಕಂದ್ರೆ ಅದು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಮೋದಿ ಅವರ ಬಗ್ಗೆ ಹಾಗೂ ಬಿಜೆಪಿ ಪಕ್ಷದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈಗ BJP 232 ಗೆದ್ದು ಹೈಯೆಸ್ಟ್. ಈಗ ಕೆಲವರು ವಿರೋಧ ಪಕ್ಷದವ್ರು ಹೇಳ್ತಾರೆ ಮೋದಿ ಬಲಗಡೆಗೆ ನೋಡಬೇಕು, ಎಡಗಡೆ ನೋಡಬೇಕು, ನಿತೀಶ್ ನೋಡಬೇಕು, ಚಂದ್ರಬಾಬು ನಾಯ್ಡು ನೋಡಬೇಕು ಅಂತ ಹೇಳ್ತಾರೆ. ಸರಿ ಸ್ವಾಮಿ, ಮನಮೋಹನ್ ಸಿಂಗ್ 10 ವರ್ಷ ಆಳಿದ್ರಲ್ಲ, ಬಹುಮತ ಇತ್ತ ನಿಮ್ಮ ಪಕ್ಷಕ್ಕೆ? ಕೇವಲ 160 ಇತ್ತು ನಿಮಗೆ. ಎಲ್ಲರೂ ಸೇರ್ಕೊಂಡು UPA ಮಾಡಿದರು. ನೀವು ಮಾಡಿದಾಗ ಸರಿ, ಮೋದಿ ಮಾಡಿದಾಗ ತಪ್ಪು. ಇದೇನು ಅಂತ ಸರಿಯಾದಂಥ ವಿಚಾರ ಅಲ್ಲ. ಬಟ್ ಏನು ಅವ್ರಿಗೆ ಒಂದು ಕಾಂಗ್ರೆಸ್ನಿಗೆ ಅಧಿಕಾರ ವಂಚಿತರಾಗ್ಬಿಟ್ಟಾರೆ. ಸುಮಾರು 50-60 ವರ್ಷ ಆಳಿದ್ದ ಅವರೇ ಈ ದೇಶನ. ನೀವೇನು ಸ್ವಾತಂತ್ರ್ಯಕ್ಕೆ ಹೋರಾಡಿರಿ ಏನು? ನಾವೇನು ಹೋರಾಡೇನ್ರಿ 70 ವರ್ಷದವರು? ನಮ್ಮ ತಾತಗಳು ಹೋರಾಡಿರ್ತಾರೆ. ಬರೀ ನೀವು ಕಾಂಗ್ರೆಸ್ನ ಒಂದೋ ಹೋರಾಡಿರ. ಕಾಂಗ್ರೆಸ್ ಒಂದು ಮುಂದೆ ನಿಂತು ಸುಭಾಷ್ ಚಂದ್ರ ಬೋಸ್ ಹೋರಾಡ್ಯಾರೆ. ಎಷ್ಟು ಮಂದಿ ಲಕ್ಷ ಲಕ್ಷ. ಅದಕ್ಕೂ 1857ರಿಂದ ಸಿಪಾಯಿ ದಂಗೆ ಅಂತಾರೆ, ಪ್ರಥಮ ಸ್ವಾತಂತ್ರ್ಯ, ಅಲ್ಲಿಂದ ನಮ್ಮರೆಲ್ಲ ಹೋರಾಟ ಮಾಡಿ ಬಂದರೆ ಕೊನೆ ಗಳಿಗೆಯಲ್ಲಿ ಇವ್ರು ನೇತೃತ್ವ ವಹಿಸ್ಕೊಂಡ್ರು. ಆದ್ರಿಂದ ಕೇವಲ ಒಂದು ಪಕ್ಷದವ್ರು ಸ್ವಾತಂತ್ರ್ಯ ತಂದಿಲ್ಲ. ಇಡೀ ಭಾರತದ ರಾಜ ಮಹಾರಾಜರು, ಯುವಕ ಯುವತಿಯರು, ಸ್ವಾಮೀಜಿಗಳು ಎಲ್ಲರೂ, ವಿವೇಕಾನಂದ, ರಾಮಕೃಷ್ಣ ಅವರೆಲ್ಲ ಎಚ್ಚರಿಸಿದ್ರು ಜನರಿಗೆ. ಸ್ವಾತಂತ್ರ್ಯ ಬಗ್ಗೆ ಒಂದು ಗೌರವ ಬಂತು, ಹೋರಾಟ ಮಾಡೋ ಮನೋಸ್ಫೂರ್ತಿ ಬಂತು. ಆದ್ರಿಂದ ಅವ್ರು ಹೇಳೋದ್ರಾಗ ಏನು ಅರ್ಥ ಇಲ್ಲ. 232 ವೆರಿ ಗುಡ್ ಅಚೀವ್ಮೆಂಟ್ ಆಫ್ ಮೋದಿ. ನಾನು ಸ್ವಲ್ಪ ಬರಬೇಕಾಗಿತ್ತು. ವಿದೇಶಿ ಕೈವಾಡ ಇದೆ ಅಂತೇಳಿ ಎಲ್ಲ ಪೇಪರಲ್ಲಿ ಕೂಡ ಬಂತು. ಈಗ ಅಮೇರಿಕ ನೋಡಿ, ಯಾರು ಮುಂದರ್ದು ಸೇರಲ್ಲ. ಅಲ್ಲಿ ಜಾರ್ಜ್ ಸೋರಸ್ ಅಂತ ಒಬ್ಬರಿದಾರೆ, ಅವ್ರು ಓಪನ್ ಚಾಲೆಂಜ್ ಹೇಳಿದ್ರು, $1 ಬಿಲಿಯನ್ ನಾನು ಕೊಡ್ತೀನಿ, ಮೋದಿ ಸೋಲಿಸ್ಬೇಕು. ಯಾಕೆ? ನಮಗೆ ಅವ್ರಿಗೇನು ಸಂಬಂಧ? ಜಪಾನ್ ಮುಂದರ್ದ್ರು, ಜಪಾನ್ ಹಾಳು ಮಾಡಿದ್ರು. USSR ಮುಂದಿರ್ತು, 18 ಭಾಗ ಮಾಡಿದ್ರು. ಚೀನಾ ಮುಂದಿರುತ್ತೆ, ಚೀನಾದ ಮೇಲೆ. ಈಗ ನೆಕ್ಸ್ಟ್ ಭಾರತದ ಮೇಲೆ. ಈ ಥರದ ಸಂಚು USA ಹಾಗೆ ಆಗ್ತೈತಿ. ಬಟ್ ಇವೆಲ್ಲ ಮೀರಿ ನಾವು ಬೆಳಿಬೇಕಾಗಿದೆ. ಅಫ್ಕೋರ್ಸ್ ಈಗ ನೋಡಿ, ಇಲ್ಲೇ ಪಕ್ಕದಲ್ಲಿ ನಮ್ಮದೇ ಸಹೋದರರು ಹುಟ್ಟಿ ಬೆಳೆದದ್ದು. ನಾವೇನು ಹಿಂದೂಗಳೇನು ಹೋಗಿ ಬಾಂಗ್ಲಾದೇಶಕ್ಕೆ ಸೇರಿಲ್ಲ. ಬಾಂಗ್ಲಾದೇಶನೇ ಭಾರತದ ಒಂದು ಭಾಗವಾಗಿತ್ತು. ಅಲ್ಲಿ ಹುಟ್ಟಿದಂಥ ಜನರಿಗೆ ಯಾವುದೇ ಸೌಲಭ್ಯಗಳಿಲ್ಲ. ಮಾರಣ ಹೋಮ ನಡೀತಾ ಇದೆ. ಒಬ್ಬ ನಾಯಕರು ಮಾತಾಡ್ತಿಲ್ಲ, ಒಂದು ಪ್ರತಿಭಟನೆ ಇಲ್ಲ. ಎಂಥದ್ದಿದು? ನಮ್ಮ ಜನರಿ ಭಾರತೀಯರವರು ಮೂಲತಃ. ನೀವೇನೋ ಇಬ್ಬಾಗ ಮಾಡಿ ಹಂಚಿಕೊಟ್ರಿ, ಆ ಕಡೆಗೆ ಹೋಗಿದ್ದಾರೆ. ಈಗ ಅದೇ ರೀತಿ ಇಲ್ಲಿರೋರಿಗೆ ಮಾಡಿದ್ರೆ ಹೆಂಗಾಗುತ್ತೆ ಹೇಳಿ ನೋಡೋಣ. ಇವೆಲ್ಲ ಒಳ್ಳೆಯವಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಾಯಕರು ಕುಂತು ಚಿಂತನೆ ಮಾಡೋಕೆ ಬರೀ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅಧಿಕಾರ ಹಂಚಿಕೆ ಮಾಡೋದ್ರಾಗೆ ಅದಾರೆ. ವಂಶ ಪಾರಂಪರೆ, ಎಲ್ಲ ಪಕ್ಷದಲ್ಲಿ ವಂಶ ಪಾರಂಪರೆ, ಅದಂತೂ ಸಾಧ್ಯನೇ ಇಲ್ಲ ಬಿಡಿ. ಅದು ಮೋದಿ ಒಂದು ಸಾಧ್ಯ, ಯಾಕಂದ್ರೆ ಅದು ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಆದ್ರಿಂದ ಆ ಥರದ ಒಂದು 12 ವರ್ಷ ಆಯಿತು, ಒಂದು ಸ್ಕ್ಯಾಂಡಲ್ ಇಲ್ಲ ನೋಡಿ ಮೋದಿದು. ತೋರಿಸಿ ಸ್ವಾಮಿ ನೋಡೋಣ ಯಾರಾದರೂ ಒಂದರೆ. ಇಲ್ಲಿ ನೋಡಿ, ಸಾಲು ಸಾಲು ಎಲ್ಲ ಕಡೆಗೂ, ನಾಟ್ ಓನ್ಲಿ ಇನ್ ಕರ್ನಾಟಕ, ತಮಿಳ್ನಾಡ ನೋಡಿ, ಆಂಧ್ರದ ನೋಡಿ. ಯಾಕಿದು? ನೋಡಿ ಕಲೀರಪ್ಪ. ಪ್ರಾಮಾಣಿಕವಾಗಿ ರಾಜಕೀಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾಲದಲ್ಲಿ ಮೋದಿ ಇಡೀ ಕ್ಯಾಬಿನೆಟ್ ಕಂಟ್ರೋಲ್ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಒಂದು ಹಗರಣದಲ್ಲಿ ಭಾಗಿಯಾಗಿಲ್ಲ. ನೋಡಿ ರೈಲ್ವೆ ಹೆಂಗೆ ಅಭಿವೃದ್ಧಿ ಆಗಿದೆ, ಹೆದ್ದಾರಿಗಳು ಹೆಂಗಾಗಿದ್ದಾವೆ, ಭಾಳಷ್ಟು ಅಭಿವೃದ್ಧಿ ಆಗಿದೆ. ಅದನ್ನ ಅಲ್ಲಗಳಕ್ಕಾಗಲ್ಲ. ರಾಜಕೀಯಕ್ಕಾಗಿ ಇರಲಿ, ಒಳ್ಳೆಯದು, ವಿರೋಧ ಇರಬೇಕು. ಆದರೆ ವಿರೋಧ ಅಭಿವೃದ್ಧಿ ಪರ ಇರಬೇಕು. ಸ್ವಾರ್ಥ ನಮ್ಮ ಮಕ್ಕಳ ಪರ, ನಮ್ಮ ಕುಟುಂಬದ ಪರ ಇರಬಾರ್ದು ಅಂತ ನನ್ನ ಒಂದು ವಿಚಾರ. ಥ್ಯಾಂಕ್ ಯು ಮೇಡಮ್. ಸ್ಪೀಡ್ ಪ್ಲಸ್ ಕರ್ನಾಟಕ.